ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ತಾಂಡವಂತೂ ಚೆನ್ನಾಗಿಯೇ ಟ್ರ್ಯಾಪ್ ಮಾಡಿ ಸುನಂದನ ಬಲೆಗೆ ಬೀಳಿಸ್ಕೊಂಡಿರ್ತಾನೆ. ಆಗ ಸುನಂದ ಅವರು ಕೂಡ ತುಂಬಾ ಕೋಪ ಮಾಡಿಕೊಂಡು ಕಿಶನ್ನ ನೋಡಿಬಿಟ್ಟು, ಅಳಿಯಂದರೆ ಇವಾಗ ನೀವು ಇದನ್ನೆಲ್ಲ ತೋರಿಸ್ಬಿಟ್ಟು ನನಗೆ ಒಳ್ಳೆ ಉಪಕಾರನೇ ಮಾಡಿದ್ರಿ. ಇವಾಗ ನಾನು ಯಾವುದೇ ಕಾರಣಕ್ಕೂ ಅವನಿಗಂತ ಕೊಟ್ಬಿಟ್ಟು ಪೂಜೆನ ಮದುವೆ ಮಾಡಿಸಲ್ಲ. ಯಾರು ಹೇಳಿದ್ರು ಅಷ್ಟೇ, ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ಹೇಳಿಬಿಟ್ಟು ತಾಂಡವ್ ಕಾರಿಂದ ಇಳಿದು ಹೋಗ್ಬಿಡ್ತಾರೆ. ಆಗ ತಾಂಡವ್ಗಂತೂ ತುಂಬಾ ಖುಷಿ ಆಗಿಬಿಟ್ಟು, ಎಸ್ ಫೈನಲಿ ಇವಾಗ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಇವಾಗ ಆಗ್ತಿದೆ. ಎಷ್ಟು ದಿನದಿಂದ ನೀವು ಎಮ್ಮೆ ಭಾಗ್ಯ ನನ್ನ ಮುಂದೆ ಎಲ್ಲ ಕಡೆಯೂ ನನಗೆ ಅವಮಾನ ಥರನೇ ಆಗೋ ಆ ಥರನೇ ಮಾಡಿಬಿಟ್ಟು ನೀನು ನನ್ನ ಮುಂದೆನೇ ಗೆದ್ದು ಬೀಗ್ತಾ ಇದ್ದೆ ಅಲ್ವಾ. ಇವಾಗ ನಾನು ಕೊಟ್ಟಿರೋ ಹೇಟ್ ಇದೆಯಲ್ಲ, ನೀನು ಸ್ವಂತ ಅಮ್ಮನಿಂದಲೇ ನಿನ್ನ ಮನೇಲಿ ಚೀತು ಅನ್ನಿಸ್ಕೊಂಡು ಅವಮಾನ ಅನುಭವಿಸ್ಬೇಕು ಕಣೆ. ಇವಾಗ ಏನಂತ ಹೇಳಿದೆ, ಆವಾಗ ಫೋನ್ ಮಾಡಿದಾಗ ಕೊಬ್ಬಿಂದ ಮಾತಾಡಿದೆ ಅಲ್ವಾ ನೀನು. ನಾನು ಹುಡುಕಿರೋ ಗಂಡು ಕಿಶನ್ನು ನಿಮ್ಮ ಥರದವನಲ್ಲ, ಆ ಗುಣದಲ್ಲಿ ತುಂಬಾ ಒಳ್ಳೆಯವನು ಅಂತ ಹೇಳಿಬಿಟ್ಟು ನನಗೇ ನೀನು ಟಾಂಗ್ ಕೊಟ್ಟು ಮಾತಾಡಿದೆ ಅಲ್ವಾ. ನೋಡಿ ಇವಾಗ ನಿನ್ನಮ್ಮ ಇವಾಗ ಮನೆಗೆ ಬಂದುಬಿಟ್ಟು ಹೇಗೆ ನಿನ್ಗೆ ಅವಮಾನ ಮಾಡ್ತಾರೆ ಅಂತ ನೋಡು. ಇನ್ನು ಜನ್ಮದಲ್ಲಿ ನಿನ್ನ ಪೂಜನ್ಗೆ ಮದುವೆ ಮಾಡಿಸೋದಲ್ಲ, ಪೂಜನ್ ವಿಷಯಕ್ಕೂ ಬರಬಾರ್ದು. ಆ ಥರ ನಿನ್ನ ಸ್ವಂತ ಅಮ್ಮನೇ ನಿನ್ಗೆ ಇವಾಗ ಬಂದುಬಿಟ್ಟು ನಿನಗೆ ಇವಾಗ ಚೀಮಾರಿ ಆಗ್ತಾರೆ, ನೋಡ್ತಾ ಇರು ಭಾಗ್ಯ ಅಂತ ಹೇಳ್ಕೊಂಡು ತಾಂಡವ್ ತುಂಬಾ ಖುಷಿ ಆಗ್ತಾ ಇರ್ತಾನೆ. ಆಗ ಅವನು ಸೀದಾ ಶ್ರೇಷ್ಠ ಹತ್ರ ಬಂದುಬಿಟ್ಟು, ಶ್ರೇಷ್ಠ ಕೂಡ ತುಂಬಾ ಖುಷಿಯಾಗಿರ್ತಾಳೆ. ತಾಂಡವ್ ಇವಾಗ ಅತ್ತೆಗೆ ಇವಾಗ ಬಾವಿ ಅಳಿಯನ್ನ ಲೀಲೆ ಎಲ್ಲ ತೋರಿಸಿದ್ಯಾ ಅಂತ ಆವಾಗ ಶ್ರೇಷ್ಠ ಕೇಳ್ತಾಳೆ. ಹ್ಞೂ, ಮತ್ತು ಆಪರ್ಚುನಿಟಿ ಇವಾಗ ನೀನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದೀಯಾ ಅಂದಮೇಲೆ ಇವಾಗ ತಾಂಡವಾಗಿ ನಾನು ಅದನ್ನು ಬಿಟ್ಬಿಡ್ತೀನ. ನೋಡು ಯಾವ ಥರ ಅವನಿಗೆ ನನ್ನ ತಲೆಯಲ್ಲಿ ಈ ಕಿಶನ್ ಬಗ್ಗೆ ತಪ್ಪು ಕಲ್ಪನೆ ಎಲ್ಲ ಹೇಗೆ ತುಂಬಿಸ್ಬೇಕು ಎಲ್ಲ ನೀಟಾಗಿ ಅವರನ್ನು ಇವಾಗ ನಾನು ಟ್ರೈನ್ ಅಪ್ ಮಾಡಿಬಿಟ್ಟು ಕಳಿಸಿದ್ದೀನಿ. ನೋಡಿ ಇವಾಗ ಶ್ರೇಷ್ಠ ಫೈನಲ್ ಆಗಿ ಇವಾಗ ನಮ್ಮ ಪ್ಲ್ಯಾನ್ ಎಲ್ಲ ಇವಾಗ ಬ್ಲಾಕ್ ಬಸ್ಟರ್ ಆಗಿದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಅತ್ತೆ ಇದ್ದಾರಲ್ಲ, ಭಾಗ್ಯಂಗೆ ಚೀತು ಅಂತ ಚೆನ್ನಾಗಿ ಉಗಿದ್ಬಿಟ್ಟು ಅವಮಾನ ಮಾಡೋದಂತೂ ಗ್ಯಾರಂಟಿ. ಎಷ್ಟು ದಿನದಿಂದ ಅವಳು ಇವಾಗ ನನಗೇನೆ ಅವಮಾನ ಮಾಡ್ತಿದ್ಲಲ್ಲ, ಫೈನಲಿ ಇವಾಗ ನಾನು ಒಂದು ಪ್ಲ್ಯಾನ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ ಶ್ರೇಷ್ಠ. ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಗೊತ್ತಾ, ಇದಕ್ಕೆಲ್ಲ ಕಾರಣ ನೀನೇ ಹನಿ. ಇವಾಗ ನೀನು ಪ್ಲ್ಯಾನ್ ಕೊಟ್ಟಿರೋದಕ್ಕೇ ಇದೆಲ್ಲ ಇವಾಗ ಸಕ್ಸಸ್ ಆಗೋಕ್ಕೇ ಕಾರಣ ಆಯಿತು. ಥ್ಯಾಂಕ್ ಯು ಸೋ ಮಚ್ ಹನಿ ಅಂತ ಹೇಳ್ಕೊಂಡು ಶ್ರೇಷ್ಠ ತಾಂಡವ್ ಇಬ್ಬರೂ ತಪ್ಕೊಂಡಿರ್ತಾರೆ. ಆಗ ತಾಂಡವ್ ಇರಲಿ, ಇವಾಗ ನೀನು ಈ ಥರ ಯಾವಾಗ್ಲೂ ಆ ಭಾಗ್ಯನ ಮುಂದೆ ಸೋಲ್ತಾ ಇರೋದು, ಅವಳಿಂದ ಅವಮಾನ ಮಾಡಿಸ್ಕೊತಾ ಇದ್ದರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನಾ ಅಂತ ಅಂದ್ಕೊಂಡಿದ್ಯಾ. ಈಗ ಈ ಶ್ರೇಷ್ಠ ಇದೇ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇನ್ನು ಮುಂದೆ ಈ ಭಾಗ್ಯನಿಗೆ ಯಾವ ಥರ ಇವಾಗ ನಾವಿಬ್ಬರೂ ಸೇರ್ಕೊಂಡು ಅವಮಾನ ಮಾಡ್ತೀವಿ ಅಂತ ನೋಡ್ತಾ ಇರೋ. ಇನ್ನು ಮುಂದೆ ಈ ಭಾಗ್ಯ ಯಾವತ್ತೂ ಕೂಡ ನಮ್ಮ ಮುಂದೆ ಗೆಲ್ಲೋದು ಹೋಗಲಿ, ತಲೆನೂ ಎತ್ಕೊಂಡು ಇರಬಾರ್ದು. ನಾವಿಬ್ಬರು ಸೇರಿಕೊಂಡು ಆ ಥರ ಮಾಡೋಣ ಅಂತ ಅವರಿಬ್ಬರು ಸಕ್ಸಸ್ ಆಗಿರೋ ಖುಷಿನ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕುಸುಮ ಅವರು, ನೋಡಿದ್ಯಾ ಭಾಗ್ಯ, ಇವಾಗ ಕಿಶನ್ ಎಂಥ ಅಪ್ರಂಜಿ ಅಂತ ಗುಣದವನು ಅಂತ ನಿಮಗೇನೆ ಗೊತ್ತಾಯ್ತಲ್ವಾ ಭಾಗ್ಯ. ಇವಾಗ ನಾವಿನ್ನು ಯಾಕೆ ಭಾಗ್ಯ ಇವಾಗ ಲೇಟ್ ಮಾಡಬೇಕು, ನಡಿ ಹೋಗ್ಬಿಟ್ಟು ಅವನ ಹತ್ರ ಮಾತಾಡಿಕೊಂಡು ಬರೋಣ ಅಂತ ಹೇಳ್ಕೊಂಡು ಹಾಗೆ ಭಾಗ್ಯ ಮತ್ತು ಕುಸುಮ ಇಬ್ಬರೂ ಕೂಡ ಕಿಶನ್ ಜಿಮ್ಗೆ ಬಂದುಬಿಡ್ತಾರೆ. ಆಗ ಮತ್ತೆ ಕುಸುಮ ಬಂದಿರೋದು ನೋಡಿಕೊಂಡು, ಏನಮ್ಮ ನಿನ್ನೆ ಅಷ್ಟೇ ತಾನೇ ನಿಮ್ಮ ಕಾಲು ಇವಾಗ ನೋವಾಗಿತ್ತು, ಆ ನೋವೆಲ್ಲ ಕಮ್ಮಿ ಆಯ್ತಮ್ಮ, ಏನಿವತ್ತು ಜೊತೆಗೆ ಇನ್ಯಾರನ್ನೋ ಕರ್ಕೊಂಬಂದಿದ್ದೀರಾ, ಏನು ಹೊಸದಾಗಿ ಇವ್ರನ್ನ ಕೂಡ ನಮ್ಮ ಜಿಮ್ಗೆ ಜಾಯಿನ್ ಮಾಡಬೇಕಾ ಅಂತ ಕರ್ಕೊಂಬಂದಿದ್ದೀರಾ ಅಂತ ಕಿಶನ್ನೇ ಕೇಳ್ತಾರೆ. ಆಗ ಅಯ್ಯೋ ಅದು ಹಾಗೇನಿಲ್ಲಪ್ಪ, ಇವಳು ಯಾರು ಅಂದ್ಕೊಂಡಿದ್ಯಾ, ನನ್ನ ಸೊಸೆ ಇವಳು ಭಾಗ್ಯ ಅಂತ ಆವಾಗ ಕುಸುಮ ಭಾಗ್ಯನಿಗೆ ಕಿಶನ್ಗೆ ಪರಿಚಯ ಮಾಡಿಸ್ತಾರೆ. ಹೌದಾ ಅಮ್ಮ ನಮಸ್ಕಾರ ಅಂತ ಹೇಳ್ಕೊಂಡು ಹಾಗೆ ಕಿಶನ್ ಕೂಡ ನಮಸ್ಕಾರ ಮಾಡ್ತಾನೆ. ಹೇಳಿ ಮತ್ತ್ಯಾಕೆ ಇವರನ್ನ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂತ ಕೇಳಿದಾಗ ಕಿಶನ್ ಕೇಳ್ತಾನೆ, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಹಾಗಾಗಿ ನಾನು ಸೊಸೆನ ಕರ್ಕೊಂಬಂದಿದ್ದೀನಿ ಅಂತ. ಆವಾಗ ಕುಸುಮ ಹೇಳ್ತಾರೆ, ಓ ಹೌದಾ, ಯಾಕೆ ಇಷ್ಟೊಂದು ಮುಜುಗರ ಪಡ್ಕೊತಿದ್ದೀರಾ, ಅದೇನು ಕೇಳಿ ಅಂತ ಕಿಶನ್ ಹೇಳ್ತಾನೆ. ಅದು ಏನಂತಂದರೆ ನಿಮಗೆ ಪೂಜಾ ಅಂತ ಗೊತ್ತಿರಬೇಕಲ್ಲ ಅಂತ ಇವಾಗ ಕಿಶನ್ ಹತ್ರ ಕುಸುಮ ಕೇಳ್ತಾರೆ. ಆಗ ಪೂಜಾ ಅಂದರೆ ಅಂತ ಕಿಶನ್ ಶಾಕ್ ಆಗ್ತಾನೆ. ಪೂಜಾ ಅಂತ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಕೆಲಸ ಮಾಡ್ತಿದ್ಲು, ಇವಾಗ ಕೆಲಸ ಬಿಟ್ಟು ಹೋಗಿದ್ದಾಳಲ್ಲ ಆ ಪೂಜಾ, ಇವಾಗ ಭಾಗ್ಯ ಇದ್ದಾಳಲ್ಲಪ್ಪ ನನ್ನ ಸೊಸೆ ಭಾಗ್ಯನ ತಂಗಿ ಅವಳು ಅಂತ ಆವಾಗ ಕಿಶನ್ಗೆ ಕುಸುಮ ಹೇಳ್ತಾರೆ. ಆಗ ಕಿಶನ್ಗಂತೂ ತುಂಬಾ ಶಾಕ್ ಆಗಿಬಿಟ್ಟು ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ಮುಖ ನೋಡಿಕೊಂಡು ಕೂತ್ಕೊಂಡಿರ್ತಾನೆ. ಅಯ್ಯೋ ನಿನ್ಗೆ ಗಾಬರಿ ಆಗಬೇಡಪ್ಪ ಅಂತ ಆವಾಗ ಕುಸುಮ ಹೇಳ್ತಾರೆ. ಮತ್ತೆ ಏನು ಪೂಜಾ ಬಗ್ಗೆ ಏನು ಮಾತಾಡಬೇಕಿತ್ತಮ್ಮ, ಇಲ್ಲಿವರೆಗೆ ಬಂದಿದ್ದೀರಾ ಅಂತ ಕಿಶನ್ ಕೇಳ್ತಾನೆ. ಅದು ಏನಿಲ್ಲ,
ಇವಾಗ ನಮ್ಮ ಪೂಜಾನ ನೀನು ಇಷ್ಟಪಟ್ಟೆ ಅಲ್ವಾ, ಹಾಗಾಗಿ ಮದುವೆ ವಿಷಯಕ್ಕೆ ಮಾತುಕತೆ ಏನಾದರೂ ಮುಂದುವರಿಸೋಣ ಅಂತ ನಾವು ಮಾತಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನೀನಂತೂ ನನಗೆ ತುಂಬಾ ಇಷ್ಟ ಆಗಿದೆಯಪ್ಪ. ನಿನ್ನ ಗುಣದಲ್ಲಿ ನಾವು ಇವಾಗ ನೀವು ಪೂಜನ್ಗೂ ಎಷ್ಟು ನಾವು ಹುಡುಕಿದ್ರೂ ಕೂಡ ನಿನ್ನಂಥ ಒಳ್ಳೆ ಹುಡುಗನ ಹುಡುಕಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಪೂಜನ್ಗೆ ತಂದ್ಕೊಳ್ಳೋಣ ಅಂತ ಮಾತುಕತೆ ಮಾಡೋಣ ಅಂತ ನಾವಿಲ್ಲಿ ಬಂದಿರೋದು ಅಂತ ಕುಸುಮ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ಕಿಶನ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಏನಮ್ಮ ನೀವು ಹೇಳ್ತಾ ಇರೋದು, ಇದೆಲ್ಲ ನಿಜನಾ ಅಂತ ಆವಾಗ ಕಿಶನ್ ಕೇಳ್ತಾನೆ. ಹೂನಪ್ಪ, ಯಾಕಪ್ಪ ಸುಳ್ಳು ಹೇಳೋಣ, ಇವಾಗ ನಿನ್ನ ಅಭಿಪ್ರಾಯ ಕೂಡ ಹೇಳ್ತೀರಾ ಅಂತ ಆವಾಗ ಭಾಗ್ಯ ಕೇಳ್ತಾಳೆ. ನನ್ನ ಅಭಿಪ್ರಾಯ ಹೇಳೋಕ್ಕೇನಿದೆ ಅಕ್ಕ, ಇವಾಗ ನಾನು ಅವತ್ತೇ ಹೇಳಿದ್ನಲ್ಲ, ಪೂಜಾ ಅಂತಂದರೆ ನನಗೆ ತುಂಬಾ ಇಷ್ಟ, ಹಾಗಾಗಿ ನಾನು ಪೂಜನ್ಗೆ ಪ್ರಪೋಸ್ ಮಾಡಿರೋದು. ಬಟ್ ಆದರೆ ಅವಳು ಅದನ್ನು ರಿಜೆಕ್ಟ್ ಮಾಡಿ ಹೋದ್ಲು, ಹಾಗಾಗಿ ಅವಳಿಗೆ ಇಷ್ಟವಿಲ್ಲ ಅಂತ ನಾನು ಮತ್ತೆ ಸುಮ್ಮನಾದೆ ಅಂತ ಕಿಶನ್ ಹೇಳ್ತಾನೆ. ಅದು ಆಗಲ್ಲಪ್ಪ, ಪೂಜಾ ನನಗೆ ಪ್ರಾಮಿಸ್ ಮಾಡಿದ್ದಾಳೆ, ನೀವು ಯಾವ ಹುಡುಗನ ತೋರಿಸ್ತೀರೋ ನಾನು ಅವನನ್ನೇ ಮದುವೆ ಆಗೋದು ಅಂತ, ಹಾಗಾಗಿ ನೀನು ಇವಾಗ ಪ್ರಪೋಸ್ ಮಾಡಿದಾಗ ಅದಕ್ಕೋಸ್ಕರ ಪೂಜಾ ಅದನ್ನು ರಿಜೆಕ್ಟ್ ಮಾಡಿರೋದು ಅಂತ ಆವಾಗ ಭಾಗ್ಯ ಹೇಳ್ತಾಳೆ. ಹೌದಾ, ಇವಾಗ ಹಾಗಾದರೆ ಪೂಜಾ ಒಂದು ವೇಳೆ ನಾನೇನಾದರೂ ಮದುವೆ ಆಗ್ತೀನಿ ಅಂತಂದರೆ ನನ್ನಂಥ ಅದೃಷ್ಟವಂತರು ಬೇರೆ ಯಾರೂ ಕೂಡ ಇಲ್ಲ ಅಂತ ನಾನು ಅಂದ್ಕೊತೀನಿ. ನನ್ನ ಕಡೆಯಿಂದ ಒಪ್ಪಿಗೆ ಇದೆ ಅಮ್ಮ ಅಂತ ಕಿಶನ್ ಹೇಳ್ತಾನೆ. ಆಗ ಭಾಗ್ಯ ಮತ್ತು ಕುಸುಮಂಗಂತೂ ತುಂಬಾ ಖುಷಿಯಾಗಿಬಿಟ್ಟು ಅವರಲ್ಲಿಂದ ಹೊರಟ್ಬಿಡ್ತಾರೆ. ಭಾಗ್ಯ ಮತ್ತು ಕುಸುಮ ಮನೆಗೆ ಬರ್ತಿದ್ದಂಗೆ ಧರ್ಮ ಮತ್ತು ಮನೆಯವರೆಲ್ಲರೂ ಸುಂದ್ರಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿಬಿಟ್ಟು ಭಾಗ್ಯ ಹೋಗಿರೋ ಕೆಲಸ ಏನಾಯಿತು, ಹುಡುಗ ಒಪ್ಕೊಂಡ ನಮ್ಮ ಸುಂದ್ರಿಗೆ ಮದುವೆ ಆಗೋಕ್ಕೆ ಅಂತ ಸುಂದ್ರಿ ಕೇಳ್ತಾ ಇರಬೇಕಾದ್ರೆ ಮತ್ತು ಒಪ್ಕೊಳ್ದೆ ಇರ್ತಾನ. ಈ ಕುಸುಮ ಹೋಗಿದ್ಮೇಲೆ ಯಾವ ಕೆಲಸನೂ ಅರ್ಧಕ್ಕೆ ಬಿಟ್ಟು ಬರೋ ಅಭ್ಯಾಸ ಕುಸುಮಂಗೆ ಇಲ್ಲವೇ ಇಲ್ಲ. ಅವನು ನಮ್ಮ ಪೂಜಾನ ಕೂಡ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾನೆ ಅಂತ ಮನೆಯವರೆಲ್ಲ ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ರೆ ಆವಾಗ ಸುನಂದ ಅಲ್ಲಿಗೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಅವನು ಒಪ್ಕೊಂಡಿದ್ರು ಇವಾಗ ನನ್ನ ಮಗಳನ್ನ ಮಾತ್ರ ನಾನು ಅವನಿಗೆ ಕೊಟ್ಟು ಮದುವೆ ಮಾಡಿಸಲ್ಲ ಅಂತ ಜೋರಾಗಿ ಸುನಂದ ಕಿರ್ಚ್ಬಿಡ್ತಾರೆ. ಆಗ ಮನೆಯವರೆಲ್ಲಿಗೆ ತುಂಬಾ ಶಾಕ್ ಆಗುತ್ತೆ. ಏನಮ್ಮ ಏನು ಹೇಳ್ತಿದ್ಯಾ ಅಂತ. ಆವಾಗ ಭಾಗ್ಯ ಹೇಳ್ತಾರೆ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇವಾಗ ನೀನು ಹೇಳ್ತಿದ್ದೀಯಲ್ಲ, ನಮ್ಮ ಅತ್ತೆನೇ ಹೋಗ್ಬಿಟ್ಟು ಅವನಿಗೆ ಆ ಥರ ಟೆಸ್ಟ್ ಮಾಡಿದ್ದಾರೆ, ಹುಡುಗ ಅಪರಂಜಿ ಹುಡುಕಿದ್ರೂ ಸಿಗಲ್ಲ ಭೂಮಿ ಮೇಲೆ, ಹಾಗೆ ಹೀಗೆ ಅಂತ ನೀವು ಹೇಳ್ತಿದ್ರಿ ಅಲ್ವಾ, ಅವ್ನ ಲೀಲೆ ಎಲ್ಲ ನಾನು ಇವಾಗಷ್ಟೇ ನೋಡ್ಕೊಂಡು ಬಂದಿದ್ದೀನಿ. ಅವ್ನ ಭೂಮಿ ಮೇಲಿರೋ ಅಪರಂಜಿ ಎಲ್ಲ ಕಣೆ, ಇವಾಗ ಇಷ್ಟು ದೊಡ್ಡ ಭೂಮಿ ಮೇಲೆ ಹುಡುಕಿದ್ರೂ ಅವನಂಥ ನೀಚ ಎಲ್ಲೂ ಕೂಡ ಸಿಗಲ್ಲ ಅಂತ ಸುನಂದ ಹೇಳ್ತಾರೆ. ಆಗ ಭಾಗ್ಯಂಗಂತೂ ತುಂಬಾ ಕೋಪ ಬಂದುಬಿಡುತ್ತೆ. ಕುಸುಮ ಅವರು, ಸುನಂದ ಅವರೇ ಇವಾಗ ಏನು ಮಾತಾಡ್ತಿದ್ದೀರಾ, ಏನಾಯಿತು ಅಂತ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಕುಸುಮ ಕೇಳ್ತಾರೆ. ಏನಾಗಬೇಕು ಬೇಕ್ತಿಯಮ್ಮ, ನನ್ನ ಕಣ್ಣಾರೆ ನಾನು ಇವಾಗಷ್ಟೇ ನೋಡ್ಕೊಂಬಂದಿದ್ದೀನಿ ಅವನು ಏನೇನು ಮಾಡಿದ್ದಾನೆ ಅಂತ. ಯಾವುದೇ ಕಾರಣಕ್ಕೂ ಇವಾಗ ಅವನ ಜೊತೆಗೆ ನಮ್ಮ ಪೂಜಾ ಮದುವೆ ಆಗೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ ಅಂತ ಸುನಂದ ಹೇಳಿಬಿಟ್ಟು ತಾರೆ. ಆಗ ಭಾಗ್ಯ ಅಂತೂ, ಅಮ್ಮ ಹಾಗಾದರೆ ಏನಾಯಿತು ಅಂತ ಅದನ್ನಾದರೂ ಬಿಡಿಸಿ ಹೇಳ್ತೀಯಾ ಅಂತ ಆವಾಗ ಭಾಗ್ಯ ಕೇಳ್ತಾಳೆ. ಬಿಡಿಸಿ ಹೇಳೋದು ಇಲ್ಲ, ಇವಾಗ ನಾನೇನು ಹೇಳೋದಿಲ್ಲ, ಪೂಜಾ ಮತ್ತು ಅವನ ಮದುವೆ ಆಗೋದು ಬೇಡ ಅಂತಂದರೆ ಬೇಡ, ಈ ಮಾತುಕತೆಯನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಪೂಜಾ ಅಮ್ಮ ಆಗಿ ಅವಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನನಗೆ ಗೊತ್ತು ಅಂತ ಹೇಳ್ಕೊಂಡು ಸುನಂದ ಅಲ್ಲಿಂದ ಹೊರಟೋಗ್ತಾರೆ. ಆಗ ಮನೆಯವರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗದಿರ ಒಬ್ರು ಮುಖ ಒಬ್ರು ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.